ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನೋ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ನಾವು ಉಳಿದಿರೋ ಪಡ್ಡು ಹಿಟ್ಟಲ್ಲಿ ಯಾವ ಥರ ತುಂಬಾ ಡೆಲಿಷಿಯಸ್ ಮತ್ತು ಟೇಸ್ಟಿಯಾಗಿರುವ ಮಸಾಲ ಪಡ್ಡು ಮಾಡೋದಂತ ನೋಡೋಣ. ನಾನು 3 ಕಪ್ ಆಗುವಷ್ಟು ಇಲ್ಲಿ ಪಡ್ಡು ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರೋ ಪಡ್ಡು ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಉಳಿದಿರೋ ಪಡ್ಡು ಹಿಟ್ಟನ್ನು ಬಳಸ್ಕೊಂಡು ಕೂಡ ಮಾಡ್ಬೋದು. ಪಡ್ಡು ಹಿಟ್ಟು ನಾನು ಒಂದು ಸಲ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ನೋಡ್ಬೋದು. ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವ ಕ್ಯಾರೆಟು, 1-2 ಈರುಳ್ಳಿ ಮತ್ತು 1-2 ಕಪ್ ಆಗುವಷ್ಟು ಸಬ್ಸಿ ಸೊಪ್ಪನ್ನು ಹಾಕಿ, 4-5 ಕೊಟ್ಟಿರೋ ಹಸಿಮೆಣಸಿಕೆಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರ ನೀವು ನೋಡ್ಕೊಂಡು ಹಾಕೋಬೋದು, ಹೆಚ್ಚು ಕಮ್ಮಿ ಮಾಡ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಮದೇನಾದರೆ ಹಿಟ್ಟು ತುಂಬಾ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಪಡ್ಡು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಹಿಟ್ಟನ್ನು ಹಾಕಿ ಇವನ್ನು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. 2 ನಿಮಿಷ ಆದಮೇಲೆ ಇವನ್ನು ತಿರುಗಿಸಿ ಮತ್ತೆ 1-2 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಒಂದು ರೆಸಿಪಿ ತುಂಬಾ ಡೆಲಿಷಿಯಸ್ ಮತ್ತು ಹೆಲ್ದಿ ಕೂಡ. ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳಿಗೆ ಕಲರ್ಫುಲ್ಲಾಗಿ ಲಂಚ್ ಬಾಕ್ಸ್ಗೆ ಕೂಡ ಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.